ನಮಸ್ಕಾರಗಳು. ಸಾಯಿರಾಜ್ ಬಸವಕಿರಣ್ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿ ಕಳಸ ವಿಸರ್ಜನೆ ಯಾವ ದಿನ ಮಾಡಬೇಕು, ಹಾಗೆಯೇ ಕಳಸ ವಿಸರ್ಜನೆ ನಂತರ ಆ ವಸ್ತುಗಳನ್ನು ನಾವು ಏನು ಮಾಡಬೇಕು ಅಂತ ಸಹ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳೋಣಂತೆ. ನಾವು ಮೊದಲಿಗೆ ಕಳಸ ವಿಸರ್ಜನೆ ಬಗ್ಗೆ ತಿಳಿದುಕೊಳ್ಳೋಣಂತೆ. ನಾವು ಕಳಸ ವಿಸರ್ಜನೆಯನ್ನು ನಮಗೆ ಈ ಸಲ ಒಂದು ವಿಜಯದಶಮಿ ಬಂದಿರುವಂಥದ್ದು ಗುರುವಾರ, ಆದರೆ ನಮಗೆ ಒಂದು ತೀರ್ಘ ದಿವಸನೇ ನಮಗೆ ಶುಕ್ರವಾರ ಬಂದಿರೋದ್ರಿಂದ ನಾವು ಈ ಸಲ ಶುಕ್ರವಾರ ಕಳಸವನ್ನು ನಾವು ವಿಸರ್ಜನೆ ಮಾಡಬಾರ್ದು. ನೀವು ಏನು ಮಾಡಬಹುದು ಅನ್ನೋದಾದರೆ, ನಾನು ನಿಮಗೆ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೀನಿ ಈಗಾಗಲೇ. ಆ ವಿಡಿಯೋವನ್ನು ಸಹ ನೀವು ನೋಡಿ. ನೀವು ರಾತ್ರಿ ಕೆಂಪಾರತಿ ಎಲ್ಲ ಆಗಿದ್ದ ನಂತರ, ಅಂದರೆ ನೀವು ಗುರುವಾರ ಕೆಂಪಾರತಿ ಮಾಡ್ತೀರಲ್ವ, ನೀವು ಕಳಸವನ್ನು ಕದಲಿಸಿ ಹಾಗೆಯೇ ಬಿಟ್ಬಿಡಿ. ಆ ಥರ ಮಾಡಿದ್ರೆ ನೀವು ಶುಕ್ರವಾರ ಕಳಸವನ್ನು ನೀವು ತೆಗಿಬಹುದು. ಒಂದು ವೇಳೆ ನಿಮಗೆ ಶುಕ್ರವಾರ ಕಳಸ ತೆಗೆಯೋದು ಇಷ್ಟವಿಲ್ಲ ಅನ್ನೋದಾದರೆ ಇನ್ನು ತುಂಬಾ ಒಂದು ಒಳ್ಳೆಯದು. ಯಾಕೆಂದರೆ ನೀವು ಗುರುವಾರ ಕಳಸ ಕದಲಿಸುವುದು ಬೇಡ, ಸಂಜೆ ಪೂಜೆ ಮಾಡಿ ಹಾಗೆಯೇ ನೀವು ಬಿಟ್ಬಿಡಿ. ನೀವು ಶನಿವಾರ ತನಕ ಅಕ್ಕನ ದೀಪಾರಾಧನೆ ಸಹ ಹಾಗೆಯೇ ಇರಬೇಕು. ಹಾಗೆಯೇ ಇದ್ದು ನಂತರ ಶನಿವಾರ ಮತ್ತೊಂದು ಸಲ ನೀವು ಪ್ರಸಾದವನ್ನು ಇಟ್ಟು ಪೂಜೆ ಮಾಡಿ ಕಳಸದಾರತಿಯನ್ನು ಮಾಡಿಕೊಂಡು ನಂತರವನ್ನು ನೀವು ಒಂದು ಕಳಸವನ್ನು ನೀವು ವಿಸರ್ಜನೆ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಯಾಕೆಂದರೆ ನಮಗೆ ಮತ್ತೊಂದು 2 ದಿನ ಸಿಗ್ತದಲ್ವ ಅಮ್ಮನವರು ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ, ಅದು ಮತ್ತೆ ತುಂಬ ಒಂದು ಒಳ್ಳೆಯದು. ಆ ಥರ ಮಾಡ್ಕೋಬಹುದು. ಇಲ್ಲ ಅಂದರೆ ನೀವು ಗುರುವಾರದ ಸಂಜೆ ನೀವು ಕಳಸವನ್ನು ಕದಲಿಸಿ ಕಾಯಿಯನ್ನು ನೀವು ತೆಗೆದಿಟ್ಟು ನೀವು ಶುಕ್ರವಾರ ನೀವು ಒಂದು ವಿಸರ್ಜನೆ ಮಾಡ್ಬೋದು. ಆ ಥರ ಮಾಡಬಹುದು. ನಿಮಗೆ ಯಾವ ಥರ ಇಷ್ಟವಾಗ್ತದೋ ಆ ರೀತಿ ನೀವು ಆಚರಣೆ ಮಾಡ್ಬೋದು. ಹಾಗೆ ಕಳಸ ವಿಸರ್ಜನೆಯ ಬಳಿಕ ನಾವು ಒಂದು ವಸ್ತುವನ್ನು ಏನು ಮಾಡಬೇಕು ಅನ್ನೋದಾದರೆ, ಕಾಯಿ ಹಾಗೆ ಅಕ್ಕಿಯನ್ನು ನೀವು ಸ್ವೀಟ್ ಮಾಡಿ ಅದು ತುಪ್ಪ ಒಳ್ಳೆಯದು. ಹಾಗೆಯೇ ಬ್ಲೌಸ್ ಪೀಸ್ ಬಳೆ ನೀವೇ ಅದನ್ನು ನೀವು ಬಳಸ್ಬಹುದು. ಹಾಗೆಯೇ ಮುಖಪದ್ಮವನ್ನು ಶುದ್ಧಿ ಮಾಡಿಕೊಂಡು ನೀವು ನಂತರ ಒಂದು ಪೂಜೆಗಳಿಗೆ ಅದನ್ನು ಬಳಸ್ಬೋದು. ಕಳಸವನ್ನು ಸಹ ನೀವು ಶುದ್ಧಿ ಮಾಡ್ಕೊಳ್ಳಿ. ಹಾಗೆಯೇ ಗೆಜ್ಜೆ ವಸ್ತ್ರ ನೀವು ತೊಳೆದು ಸ್ವಲ್ಪ ಮಟ್ಟಿಗೆ ನಾವು ಶುದ್ಧಿ ಮಾಡಿಕೊಂಡು ಯಾರು ತುಳಿಯದೇ ಇರುವಂಥ ಜಾಗಗಳಿಗೆ ಹಾಕಿ. ಯಾಕೆಂದರೆ ಅದು ಹಗುರ ಇರ್ತದೆ, ಎಲ್ಲ ಸಹ ಹಾರು ಹೋಗಿದ್ರೆ ಯಾರು ತುಳಿದ್ರೆ ಅದು ದೋಷಿಸು ನಮಗೇ ಬರ್ತದೆ. ಸೊ ಆ ಕಾರಣಕ್ಕೆ ಹಾಗೆ ಮಾಂಗಲ್ಯವನ್ನು ಸಹ ನೀವು ನಿಮ್ಮ ಮನೆಯಲ್ಲಿ ಒಂದು ತುಳಸಿ ಗಿಡಕ್ಕೇ ಹಾಕಿಬಿಡಿ. ಕಂಕರವನ್ನು ನೀವು ಕಟ್ಟಿರ್ತೀರಿ ಒಂದು ಕಳಶಕ್ಕೆ, ಅದನ್ನು ಸಹ ನೀವು ನಿಮ್ಮ ತುಳಸಿ ಗಿಡಕ್ಕೇ ಹಾಕಿ. ಹೂವು ಹಾಗೆ ಬನ್ನಿಪತ್ರೆ, ನೀವು ತುಂಬ ಬನ್ನಿಪತ್ರೆಯಿಂದ ಅರ್ಚನೆ ಮಾಡಿರ್ತೀರಿ. ಸ್ವಲ್ಪ ಮಟ್ಟಿಗೆ ಕಳಶ ಮೇಲೆ ಇಟ್ಟಿರುವಂಥದ್ದು, ಹಾಗೆಯೇ ಒಂದು ದೀಪಕ್ಕೆ ಹಾಗೆ ವಿಗ್ರಹಕ್ಕೆ ಇಟ್ಟಿರುವಂಥದ್ದು ಕೆಂಪು ಅಥವಾ ಹಳದಿ ವಸ್ತ್ರ ಕಟ್ಟಿ ನಾವು ಒಂದು ನಮ್ಮ ಲಾಕರ್ನಲ್ಲಿ ಇರಬೇಕು. ಈಗಾಗಲೇ ನನಗೆ ಅದನ್ನು ತಿಳಿಸ್ಕೊಟ್ಟಿದ್ದೆ, ಆ ವಿಡಿಯೋನ ಸಹ ನೀವು ನೋಡಿ. ಹಾಗೆಯೇ ಅಕ್ಕನ ದೀಪಾರಾಧನೆ ನಾವು ಅದನ್ನು ಗುರುವಾರ ತನಕ ಹಾಗೆಯೇ ಇರಬೇಕು. ನೀವು ಗುರುವಾರ ರಾತ್ರಿ ಸ್ವಲ್ಪ ಮಟ್ಟಿಗೆ ಎಣ್ಣೆ ಹಾಕಿ ಕೈ ಬಿಟ್ಬಿಡಿ. ಮತ್ತು ಏನು ಸಹ ಅಕ್ಕನ ದೀಪ ಮಾತ್ರ ನೀವು ಏನೂ ಸಹ ಮಾಡಲು ಬರುವುದಿಲ್ಲ, ಅಷ್ಟನ್ನು ನೀವು ಕೈ ಬಿಟ್ಬಿಡಿ. ನಂತರದಲ್ಲಿ ನೀವು ಇಲ್ಲಾದರೆ ನೀವು ಶನಿವಾರ ತನಕ ಇಟ್ಕೊಳ್ತೀರಿ ಅಂದರೆ ಶುಕ್ರವಾರ ರಾತ್ರಿ ತನಕ ನೀವು ಎಣ್ಣೆ ಹಾಕಿ ಬಿಟ್ಬಿಡಿ. ನಂತರದಲ್ಲಿ ಅದು ಶನಿವಾರ ತನಕ ಉಳಿದು ತಾನಾಗೇ ಅದು ಶಾಂತಿವಾಗುವ ತನಕ ನೀವು ಮತ್ತೆ ಅದನ್ನು ಏನು ಮಾಡೋದು ಹೋಗಬೇಡಿ. ಯಾಕೆಂದರೆ ದೀಪವನ್ನು ನಾವು ಆರಿಸಬಾರ್ದು. ಯಾಕೆಂದರೆ ನಾವು ಸಂಕಲ್ಪ ಮಾಡಿಕೊಂಡು ನಮ್ಮ ಕಷ್ಟಗಳ ಪರಿಹಾರಕ್ಕಾಗಿಯೇ ನಾವು ದೀಪಾವಳಿ ಮಾಡಿರ್ತೀವಿ. ಸೊ ನೀವು ಆರಿಸಿದ್ರೆ ಮತ್ತದು ತಪ್ಪಾಗ್ತದೆ. ಸೊ ಆ ಕಾರಣಕ್ಕೆ ದೀಪವನ್ನು ಶುದ್ಧಿ ಮಾಡ್ಕೊಂಡಿದ್ದ ನಂತರ, ಅಂದರೆ ದೀಪ ಆರಿದ ನಂತರ ನೀವು ಶುದ್ಧಿ ಮಾಡಿಕೊಂಡು ನೀವು ತೆಗೆದಿಟ್ಕೋಬಹುದು. ನಂತರ ಒಂದು ಪೂಜೆಗಳಿಗೆ ಅದನ್ನು ಬಳಸ್ಬೋದು. ಹಾಗೆ ದೇವರ ಪುಸ್ತಕ ಅದು ತುಂಬಾ ಪ್ರಮುಖವಾಗಿರುವಂಥದ್ದು. ನೀವು ಅದನ್ನು ತೆಗೆದಿಟ್ಕೊಂಡು ನೀವು ಸರಿಯಾದ ಜಾಗಗಳಿಗೆ ಅದನ್ನು ಇಡಿ. ನೀವು ಶುಕ್ರವಾರ ಮಂಗಳವಾರ ಓದಬಹುದು. ಇಲ್ಲವಾದರೆ ನೀವು ಮುಂದಿನ ವರ್ಷ ಒಂದು ನವರಾತ್ರಿ ಬಗ್ಗೆ ಅದನ್ನು ಬಳಸ್ಬಹುದು. ಹಾಗೆಯೇ ನೀವು ಕಳಸ ವಿಸರ್ಜನೆ ಇಷ್ಟು ನೀವು ಒಂದು ತಿಳ್ಕೋಬೇಕು. ಹಾಗೆಯೇ ಕಳಶಕ್ಕೆ ನಾವು ಅಂದರೆ ಕಳಸ ಸ್ಥಾಪನೆ ಮಾಡುವಾಗ ನಾವು ಗಣೇಶನಿಗೆ ಅಂತ ನಾವು ಕಾಯಿಯನ್ನು ಇಟ್ಟಿರ್ತೀವಿ. ಹಾಗೆ ಮದ್ಲಕ್ಕಿನ ಸಹ ಇಟ್ಟಿರ್ತೀವಿ. ವಿಜಯದಶಮಿ ದಿವಸ ರಾತ್ರಿ ಆ ಕಾಯಿ ಹಾಗೆ ಮದ್ಲಕ್ಕಿ ಒಂದು ತೆಗೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ನೀವು ಮದ್ಲಕ್ಕಿಯನ್ನು ತೆಗೆದುಕೊಂಡು ಕೊಡಿ. ಅಮ್ಮನವ್ರ ದೇವಸ್ಥಾನಕ್ಕೆ ನೀವು ಕೊಡಿ. ಹಾಗೆ ಕಾಯಿ ನೀವು ಅಮ್ಮನವ್ರ ದೇವಸ್ಥಾನದಲ್ಲಿ ಸಹ ಹೊರಿಸ್ಬೋದು. ಇಲ್ಲಾಂದರೆ ಗಣೇಶನ ದೇವಸ್ಥಾನದಲ್ಲಿ ಸಹ ನೀವು ಅದನ್ನು ಹೊರಿಸ್ಕೊಂಡು ತೆಗೆದುಕೊಂಡು ಬರ್ಬೋದು. ಆ ಥರ ಸಹ ನೀವು ಪದ್ಧತಿಯನ್ನು ನೀವು ಪಾಲನೆ ಮಾಡ್ಬೋದು. ಪಟ್ಟದ ಗೊಂಬೆ ಹಾಗೆಯೇ ಮತ್ತಿತರ ಒಂದು ಗೊಂಬೆಗಳನ್ನು ಇಟ್ಟಿದ್ದರೆ ನೀವು ಅದನ್ನು ನೀವು ತೆಗೆದಿಟ್ಕೊಂಡು ಮುಂದಿನ ವರ್ಷದಲ್ಲಿ ನೀವು ಅದನ್ನು ಇಡಬಹುದು. ಶುದ್ಧಿ ಮಾಡಿಕೊಂಡು ನೀವು ತೆಗೆದಿಟ್ಬಿಡಿ. ನೀವು ಸರಿಯಾದ ಒಂದು ಜಾಗಗಳಿಗೆ ಅದನ್ನು ಇಡಿ. ಹಾಗೆಯೇ ನೀವು ಕಳಸದ ಆರ್ತೀರಿ. ನಾವು 3 ವಿಳೆದೆಲೆ ಹಾಗೆ ಒಂದು ಲಿಂಬೆಹಣ್ಣನ್ನು ಇಟ್ಟಿರ್ತೀರಿ. ಹಾಗೆ ಅದಕ್ಕೆ ಸಹ ನಾವು ಕಂಕಣವನ್ನು ನಾವು ಕಟ್ಟಿರ್ತೀರಿ. ಅದನ್ನು ಸಹ ನಾವು ಯಾರು ತುಳಿಯದೇ ಇರುವಂಥ ಜಾಗಗಳಿಗೆ ಅದನ್ನು ನೀವು ಹಾಕಿ. ದೀಪದ ಕೆಳಗೆ ಇಟ್ಟಿರುವಂಥ ಅಕ್ಕಿ ಹಾಗೆ ಕಳಸದ ಕೆಳಗೆ ಇಟ್ಟಿರುವಂಥ ಅಕ್ಕಿ ಸಹ ಸ್ವೀಟ್ ಮಾಡಬೇಕು. ಹಾಗೆಯೇ ವಿಗ್ರಹದ ಕೆಳಗೆ ಇಟ್ಟಿರುವಂಥ ಒಂದು ಅಕ್ಕಿಯನ್ನು ನಿಮ್ಮ ಒಂದು ಅಡುಗೆಗಳಿಗೆ ಅದನ್ನು ಬಳಸ್ಬೋದು.
ಮತ್ತು ನೀವು ಮೊದಲನೇ ದಿವಸ ನಾವು ಒಂದು ಕಳಸದ ಪಕ್ಕದಲ್ಲಿ ಲಿಂಬೆಹಣ್ಣನ್ನು ನಾವು ಇಟ್ಟು ಪೂಜೆ ಮಾಡಿರ್ತೀರಿ. ಅದನ್ನು ನೀವೇ ಅದನ್ನು ಒಂದು ಸೇವನೆ ಮಾಡ್ಬೋದು, ಕುಟುಂಬದವರೆಲ್ಲ ಅದನ್ನು ಸೇವನೆ ಮಾಡಿ. ಇಲ್ಲ ಅಂದರೆ ಅದನ್ನು ಕೆಂಪು ವಸ್ತ್ರದಲ್ಲಿ ಕಟ್ಟಿ ನೀವು ಮನೆಯ ಮುಖ್ಯ ಬಾಗಿಲಿಗೆ ಅದನ್ನು ಕಟ್ಟಬಹುದು. ಯಾಕೆಂದರೆ ಆ ಥರ ಸಹ ನಾವು ಮಾಡೋದ್ರಿಂದ ತಮ್ಮ ಮನೆಗೆ ಅಮ್ಮನವರ ಒಂದು 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 ಆಶೀರ್ವಾದ ಸಹ ಇರ್ತದೆ. ಸೊ ಆ ಕಾರಣಕ್ಕೆ ಆ ಥರ ಸಹ ನೀವು ಮಾಡ್ಬೋದು. ಹಾಗೆಯೇ ಅಕ್ಷತೆಯನ್ನು ಸಹ ನೀವು ಅದನ್ನು ಶೇಖರಣೆ ಮಾಡಿಕೊಂಡು ನೀವು ಶುಭ ಕಾರ್ಯಕ್ಕೆ ಹೋಗ್ತೀರೋ ಆವಾಗ ನೀವು ಸ್ವಲ್ಪ ಒಂದು 2 ಕಾಲು ಹಾಕ್ಕೊಂಡು ಹೋಗಿದ್ದರೆ ಆ ಕಾರ್ಯಗಳು ಸಹ ನಮಗೆ ಒಂದು ಸಿದ್ಧಿ ಆಗ್ತದೆ. ಸೊ ನೀವು ಆ ಥರ ನೀವು ಮಾಡ್ಕೋಬೋದು. ಹಾಗೆಯೇ ಒಂದು ಕುಂಕುಮ, ನಾವು ದಿನನಿತ್ಯ ಕುಂಕುಮಾರ್ಚನೆ ಮಾಡ್ಕೊಂಡಿರ್ತೀವಿ. ಸಂಜೆ ಸಮಯದಲ್ಲಿ ನಾವು ಗುರುವಾರ ಸಂಜೆ ಸಹ ಮತ್ತೊಂದು ಸಲ ನಾವು ಕುಂಕುಮಾರ್ಚನೆ ಮಾಡಬೇಕು. ಅದು ತುಂಬ ಒಳ್ಳೆಯದು. ನಾವು ಆ ಥರ ಎಲ್ಲ ಕುಂಕುಮಾರ್ಚನೆ ಮಾಡ್ಕೊಂಡಿರ್ತೀರಿ. ಸೊ ಆ ಕುಂಕುಮವನ್ನು ನೀವು ತೆಗೆದುಕೊಂಡು ದಿನಾಲೂ ಸಹ ನೀವು ಹಣೆಗೆ ಇಟ್ಕೊಂಡು ನೀವು ಒಂದು ಶುಭ ಕಾರ್ಯಕ್ಕೆ ಹೋಗ್ಬೋದು. ಹಾಗೆ ಮನೆಗೆ ಇರುವಾಗ ಸಹ ನೀವು ಹಣೆಗೆ ಇಟ್ಕೊಂಡ್ರೆ ಯಾವ ದುಷ್ಟಶಕ್ತಿಯು ಸಹ ನಮಗೆ ಏನು ಸಹ ಮಾಡಲ್ಲ. ಸೊ ಇಷ್ಟರ ಮಟ್ಟಿಗೆ ನಮಗೆ ಒಂದು ತಿಳಿಸ್ಕೊಡ್ಬೇಕು. ಹಾಗೆ ಹೊಸಲಿಗೆ ಇಟ್ಟಿರುವಂಥ ಒಂದು ಬೊಟ್ಟು ಆಗಿರ್ಬೋದು, ಹಾಗೆಯೇ ಅದನ್ನು ಶುದ್ಧಿ ಮಾಡಿ ಹೊಸಲಿನ ಚೆನ್ನಾಗಿ ಶುದ್ಧಿ ಮಾಡಿಕೊಂಡು ನೀವು ಶುಕ್ರವಾರದಿಂದ ನೀವು ಒಂದು ದಿನನಿತ್ಯದ ಪೂಜೆಯನ್ನು ಮಾಡ್ಬೋದು. ಒಂದು ವೇಳೆ ನೀವು ಕಳಸ ವಿಸರ್ಜನೆ ಶನಿವಾರ ಮಾಡಿದರೆ ನೀವು ಶನಿವಾರದಿಂದ ನೀವು ಒಂದು ದಿನನಿತ್ಯ ಪೂಜೆಯನ್ನು ಪ್ರಾರಂಭ ಮಾಡಬಹುದು ನೀವು ಸರಳವಾಗಿಯೇ. ನೋಡಲು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನವರಾತ್ರಿ ಕಳಸ ವಿಸರ್ಜನೆ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ದೀನಿ. ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಲ್ಲ ಫ್ರೆಂಡ್ಸ್, ನವರಾತ್ರಿ ಮುಕ್ತಾಯ ಆಗ್ತಾ ಬಂತು. ಎಲ್ಲರೂ ಸಹ ಈ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿದ್ದೀರಿ ಅಂತ ನಾನು ಸಹ ಅಂದ್ಕೊಳ್ತೇನೆ. ಎಲ್ಲರೂ ಸಹ ಅಂದರೆ ನವದುರ್ಗಿಯವರು, ಅಮ್ಮನವರು ಸಹ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ನಾನು ಸಹ ಒಂದು ಅಮ್ಮನವ್ರ ಹತ್ರ ಕೇಳ್ಕೊಳ್ತೇನೆ. ನಿಮ್ಮೆಲ್ಲರಿಗೂ ಸಹ ಈ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.